ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಖರ್ಗೆ ಅವರಿಗೆ ಈಗ ಮತ್ತೊಂದು ದೊಡ್ಡ ಆಘಾತ. ಏನದು ಹಾಗಾದ್ರೆ ದಾಖಲೆ? ಆಲ್ರೆಡಿ KIADB 5 ಎಕರೆ ಜಮೀನಿನ ವಿಚಾರ ಕುತ್ತಿಗೆಗೆ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ವಜಾಗೆ ದೂರು ದಾಖಲಾಗಿದ್ದು, ವಿವರಣೆ ಕೇಳಿ ಉತ್ತರ ಕೊಡಿ ಇದಕ್ಕೆ ಅಂತ ರಾಜ್ಯಪಾಲರು ಕೈಗೆತ್ತಿಕೊಂಡೇ ಬಿಟ್ಟಿದ್ದಾರೆ ಫೈಲ್ ಅನ್ನ. ಈ ಹೊತ್ತಲ್ಲಿ ಖರ್ಗೆ ಅಂಡ್ ಫ್ಯಾಮಿಲಿಗೆ ಮತ್ತೊಂದು ಮಹಾಘಾತ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಕೈಗೆ ಅತಿ ದೊಡ್ಡ ಮುಜುಗರವನ್ನೇ ತಂದಿಡಲಿದೆಯಾ? ಮತ್ತೊಂದು ಮಹಾ ತಲೆದಂಡ ಕಾದಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೈಗೀಸಲ ಅದೇನು ಭೂಕಂಟಕ ಕಾದಿದೆಯೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮೂಡಾ ಕೇಸ್ನ ಸಂಕಷ್ಟ ಎದುರಾಯ್ತು. MB ಪಾಟೀಲ್ರಿಗೂ ಕೂಡ ಇದೇ ರೀತಿಯ ಸಂಕಷ್ಟ. ಈಗ ರಾಜಭವನಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿ ದೂರು ಬಂದಿದೆ. ಬಾಗ್ಮನೆಯವ್ರಿಗೆ ಭೂಮಿ ಕೊಟ್ಟಂತ ಸಂಬಂಧ ದೊಡ್ಡ ಅಕ್ರಮ ನಡೆದಿದೆ ಅಂತ ದೂರು ಬಂದಿದೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಂದು ದೂರು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದು, ಇದ್ರ ಬಗ್ಗೆ ಉತ್ತರವನ್ನು ಕೇಳಿ ಫೈಲ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಈವರೆಗಿನ ಡೆವಲಪ್ಮೆಂಟ್ಸ್ ಗೊತ್ತು ನಮಗೆ. ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರು ಆಗಿರುವ ಕೈ ದೊಡ್ಡ ನಾಯಕ, ರಾಜ್ಯಸಭೆಯ ಸದಸ್ಯ ಖರ್ಗೆ ಅವರ ವಿರುದ್ಧ ಆಕ್ರೋಶ, ಹೋರಾಟ, ಬಿಜೆಪಿಯ ಅಸ್ತ್ರ ಕೈಗೆತ್ಕೊಂಡಿರುವಿಕೆ ಮತ್ತು ರಾಜೀನಾಮೆ ಕೊಡಬೇಕು ಖರ್ಗೆ ಅವರು ಅನ್ನೋ ತನಕ ಎಲ್ಲ ಇದು ಸದ್ದು ಮಾಡ್ತಿದೆ. ಈ ಹೊತ್ತಲ್ಲೇ ಬ್ಲಾಸ್ಟ್ ಆಗಿರೋದು ಇನ್ನೊಂದು ರಿಪೋರ್ಟ್. ಏನ್ ಹಾಗಾದ್ರೆ? ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಭಾಗವಾಗಿರುವ ಅಂತಾರಾಷ್ಟ್ರೀಯ ಪಾಲಿ ಸಂಸ್ಕೃತ ಮತ್ತು ತುಲನಾತ್ಮಕ ತತ್ವಶಾಸ್ತ್ರದ ಟ್ರಸ್ಟ್, ಈ ಸಿದ್ಧಾರ್ಥ ಟ್ರಸ್ಟ್ಗೆ ಏರೋಸ್ಪೇಸ್ 5 ಎಕರೆ ಜಮೀನು ಕೊಟ್ಟಿರೋದೇ ಈಗ ದೊಡ್ಡ ಅಕ್ರಮ ಅಂತಲ್ವಾ? ಸಿಡ್ದಿರೋದು ಬಾಂಬು. ಅದರ ಭಾಗವಾಗಿರುವ, ಆ ಟ್ರಸ್ಟ್ನ ಭಾಗವಾಗಿರುವ ಇನ್ನೊಂದು ಟ್ರಸ್ಟ್ಗೆ 2016-17 ಅಂದ್ರೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ CM ಆಗಿದ್ದ ಟೈಮಲ್ಲಿ ಶೈಕ್ಷಣಿಕ ಉದ್ದೇಶದ ಹೆಸರಲ್ಲಿ ಗುತ್ತಿಗೆ ಆಧಾರದಲ್ಲಿ ಮೊದಲು ಗುತ್ತಿಗೆ ಆಧಾರದಲ್ಲಿ 19 ಎಕರೆ ಜಮೀನು ಮಂಜೂರಾಗಿತ್ತು. ನಂತರ ಅಂದಾಜು 40 ಕೋಟಿ ರೂಪಾಯಿ ಬೆಲೆ ಬಾಳುವ ಇದೇ ಜಮೀನನ್ನು ಉಚಿತವಾಗಿ ಮಂಜೂರು ಮಾಡಿ ಆದೇಶ ಹೊರಡಿಸ್ಬಿಟ್ಟಿದೆ ಸರ್ಕಾರ. ಮೊದಲು ಶೈಕ್ಷಣಿಕ ಉದ್ದೇಶಕ್ಕೆ ಅಂತ ಅದನ್ನ ಗುತ್ತಿಗೆ ಕೊಡ್ತಾರೆ. ಎಷ್ಟು ಎಕರೆ? 19 ಎಕರೆ. ಆಮೇಲೆ ಏನ್ ಮಾಡುತ್ತೆ ಸರ್ಕಾರ? ಆದೇಶವನ್ನ ಬದಲಿಸುತ್ತೆ. ದೊಡ್ಡ ಮೊತ್ತದ ಈ ಜಮೀನನ್ನ ಉಚಿತವಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಭಾಗವೂ ಆಗಿರುವ ಇನ್ನೊಂದು ಟ್ರಸ್ಟ್ಗೆ ಕೊಡಲಾಗಿದೆ. ಅದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಈಗ ಯಾಕೆ ಇಷ್ಟು ವರ್ಷಗಳ ಬಳಿಕ ದಿಢೀರ್ ಅಂತ ಇದು ಮುನ್ನೆಲೆಗೆ ಬಂದಿದೆ ಅಂತ ಕೇಳಿದ್ರೆ, ಈ ಆದೇಶ ಮತ್ತು ಜಮೀನು ಮಂಜೂರಾತಿ ನಡವಳಿಗಳ ಕುರಿತು ಇಂಡಿಯನ್ ಆಡಿಟ್ ಅಂಡ್ ಅಕೌಂಟೆಂಟ್ ಜನರಲ್ ಅಂದ್ರೆ AG ಅವಲೋಕನ ಮಾಡಿದ್ದು, ಇಲ್ಲಿ ಲೋಪಗಳನ್ನ ಎತ್ತಿ ಹಿಡಿದಿರೋದು. ಈ ಸಂಬಂಧ 2017 ಜೂನ್ 17 ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಇದನ್ನ ಈಗ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅದೆಲ್ಲ ಡಾಕ್ಯುಮೆಂಟ್ ಸಮೇತ ವರದಿ ಮಾಡಿದ್ದು. ಬಿಜೆಪಿ ಈ AG ಪ್ರಶ್ನೆ ಮಾಡಿದ್ರು, ಜಿಲ್ಲಾಧಿಕಾರಿಗಳಿಗೆ ಅವತ್ತೇ ಪತ್ರ ಬರೆದಿರೋದು 19 ಎಕರೆಯನ್ನ ಜನಸಾಮಾನ್ಯರಿಗೆ ಯಾವುದೇ ಲಾಭ ಆಗಲ್ಲ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ಕಾರಣವನ್ನು ಇಟ್ಕೊಂಡು ಹೆಂಗ್ ಕೊಟ್ರಿ ಉಚಿತವಾಗಿ ಅಂತ. 1-2 ಎಕರೆ ಅಲ್ಲ, 19 ಎಕರೆ ವಿಚಾರ ಬ್ರಹ್ಮಾಸ್ತ್ರವಾಗುವಂಗೆ ಕಾಣಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕುತ್ತಿಗೆಗೆ ಬರುತ್ತಾ ಈ ವಿಚಾರ? AG ಅವಲೋಕನದಲ್ಲಿ ಏನಿದೆ? ಸರ್ಕಾರ ಈ ಜಮೀನನ್ನ ಉಚಿತವಾಗಿ ಕೊಡೋದಕ್ಕೆ 2014 ಮಾರ್ಚ್ 4 ಹೊರಡಿಸಿದ್ದ ಆದೇಶ ಹಾಗೂ 2016 ಫೆಬ್ರವರಿ 24 ಹೊರಡಿಸಿದ್ದ ಆದೇಶಗಳನ್ನ ಮಾರ್ಪಡಿಸಿದೆ. ಆದಾಗ್ಯೂ ಈ ಜಮೀನನ್ನು ಉಚಿತವಾಗಿ ಗುತ್ತಿಗೆ ನೀಡಿದ ಆದೇಶದ ದಿನದವರೆಗೂ ಬಾಡಿಗೆ ಬೇಡಿಕೆ ಬಗ್ಗೆ ಪ್ರಸ್ತಾಪಿಸಿಯೇ ಇರಲಿಲ್ಲ ಅನ್ನೋದು ಗಮನ ಸೆಳೀತಾ ಇರುವಂತಹ ಅಂಶ. ಈ ಭೂಮಿ 19 ಎಕರೆ ಎಷ್ಟು ಮಹತ್ವವಾದದ್ದು ಅನ್ನೋದನ್ನ ನೋಡಿ. ಪುರಸಭೆಯ ಸರಹದ್ದಿನ ಯಾವುದೇ ಜಾಗವನ್ನ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಸಾರ್ವಜನಿಕ ಉದ್ದೇಶಗಳಾದ ವಸತಿ, ಪ್ರಾಥಮಿಕ ಶಿಕ್ಷಣ ಮತ್ತು ಇತರೆ ಉದ್ದೇಶಗಳಿಗಾಗಿ ಮೀಸಲಿರಿಸಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಅದಕ್ಕೆ ಬಳಸ್ಕೊಳ್ಬಾರ್ದು. ಆದರೆ ಅತ್ಯಂತ ಮೌಲ್ಯಯುತವಾದ ಬೆಲೆ ಬಾಳುವ ಜಮೀನನ್ನ ಕೇವಲ ಪುರಸಭೆಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಜಾಗವನ್ನ ಪುಕ್ಸಟ್ಟೆ ಉಚಿತವಾಗಿ ಫ್ರೀಯಾಗಿ ಸದರಿ ಟ್ರಸ್ಟ್ಗೆ ಕೊಡಲಾಗಿದೆ. ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶ ಇರೋದಿಲ್ಲ ಅಂತ ಪತ್ರದಲ್ಲಿ ಹೇಳಲಾಗಿದೆ. ಅಂದ್ರೆ ಅವತ್ತೇ DC ಅವರಿಗೆ ಈ ವಿಚಾರವನ್ನ ಈ ತರ ಉಚಿತವಾಗಿ ಕೊಡಲಾಗಿದೆ ಅನ್ನೋದನ್ನ ಗಮನಕ್ಕೆ ತರಲಾಗಿದೆ. AG ಇದನ್ನ ಗಮನಕ್ಕೆ ತಂದಿದೆ.
1969 ಕರ್ನಾಟಕ ಭೂ ಮಂಜೂರಾತಿ ನಿಯಮ 19(5) ಇದರ ಪ್ರಕಾರ ಯಾವುದೇ ಸರ್ಕಾರಿ ಜಮೀನನ್ನ ಮಾನ್ಯತೆ ಪಡೆಯದ ಹಾಗೂ ಗುತ್ತಿಗೆ ಅರ್ಜಿ ದಿನಾಂಕದಿಂದ ಹಿಂದಿನ 5 ವರ್ಷಗಳಲ್ಲಿ ಅಸ್ತಿತ್ವದಲ್ಲಿ ಇಲ್ಲದ ಮತ್ತು ಕ್ಯಾಪಿಟೇಷನ್ ಶುಲ್ಕವನ್ನ ಪಡೆಯುವ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಇತರೆ ಯಾವುದೇ ಶುಲ್ಕವನ್ನ ಪಡೆಯುವ ಸಂಸ್ಥೆಗಳಿಗೆ ನೀಡುವಂತಿಲ್ಲ ಅಂತ ವಿವರಿಸಲಾಗಿದೆ. ಸೊ ಈ ಭೂಮಿಯನ್ನ ಉಚಿತವಾಗಿ ಟ್ರಸ್ಟ್ಗೆ ಕೊಟ್ಟಿರೋದು ನಿಯಮಬದ್ಧವಾಗಿಲ್ಲ. 19 ಎಕರೆ ಭೂಮಿ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಕೊಟ್ಟಿರುವುದು ನಿಯಮದ ಪ್ರಕಾರ ಇಲ್ಲ ಅನ್ನೋದನ್ನ ಎಜಿ ಅವಲೋಕಿಸಿದೆ. ಇದು ಅತ್ಯಂತ ಪ್ರಮುಖವಾಗಿರೋದು. ಸೊ ಈಗ ಸಿದ್ಧಾರ್ಥ ಟ್ರಸ್ಟ್ಗೆ 5 ಎಕರೆ ಕೊಟ್ಟಿರುವಂತಹ ಕೇಸು ಯಾಕೋ ಸ್ಟ್ರಾಂಗ್ ಆಗೋ ತರ ಕಾಣಿಸ್ತಾ ಇದೆ. ರಾಜ್ಯಪಾಲರು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ, ಅಂದ್ರೆ ಸರ್ಕಾರಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ತಯಾರಿ ಆಗ್ತಿರೋ ಹೊತ್ತಲ್ಲೇ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ಈ 19 ಎಕರೆ ವಿಚಾರದಲ್ಲಿ ಖರ್ಗೆ ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿನ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲಿ ಯಾಕೆ ಈ ತೀರ್ಮಾನವನ್ನ ಹಿಂದಿನ ತೀರ್ಮಾನ ಮಾರ್ಪಾಡು ಮಾಡಿ ಯಾಕೆ ಈ ರೀತಿಯ ತೀರ್ಮಾನವನ್ನ ಕೈಗೊಳ್ಳಾಯ್ತು, ಉಚಿತವಾಗಿ ಕೊಡೋದಿಕ್ಕೆ ಅರ್ಹತೆ ಇತ್ತ ಟ್ರಸ್ಟ್ಗೆ, ಇದೆಲ್ಲದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರಾ? ಇನ್ನಷ್ಟು ಸಂಕಷ್ಟಕ್ಕೆ ಕಾರಣ ಆಗತ್ತಾ ಈ 19 ಎಕರೆಯ ಪ್ರಕರಣ? ಉಚಿತವಾಗಿ 19 ಎಕರೆ ಮಂಜೂರಾಗಿದ್ದು ಹೇಗೆ? ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸ್ತಿಲ್ಲ, ನಿಯಮ ಪಾಲನೆಯಾಗಿಲ್ಲ ಇಲ್ಲಿ ಅಂತ ಎಜಿ ಹೇಳಿರೋದು. ಕಾದ್ ನೋಡ್ಬೇಕು. ಯಾಕೋ ಕೈಪಾಳ್ಯದಲ್ಲಿ ಈ ಭೂ ಸಂಕಷ್ಟ ಸುತ್ತಿಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖರ್ಗೆ ಅವ್ರಿಗಂತೂ ಈಗ ಒಳ್ಳೆ ಟೈಮ್ ಒದಗ ಬಂದಿತ್ತು. ಹೇಳಿ ಕೇಳಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸಮಯದಲ್ಲಿ ಹೈಕಮಾಂಡ್ ಆಕ್ಷನ್ ತಗೊಳ್ಬಹುದು, ಅನಿವಾರ್ಯ, ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ. ಈ ಮೂಡ ಸಂಕಷ್ಟದಲ್ಲಿ ಖರ್ಗೆ ಅವರಿಗೆ ಬಯಸದೆ ಬಂದ ಭಾಗ್ಯ ಅನ್ನೋ ರೀತಿ ಸಿಎಂ ಕುರ್ಚಿಯತ್ತ ದಾರಿ ತೆರೆದುಕೊಳ್ತಿರೋ ಹೊತ್ತಲ್ಲಿ ಮತ್ತೊಂದು ಬ್ಲಾಸ್ಟ್ ಆಗಿದೆ. ಸೊ ಡಿಕೆ ಅಥವಾ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಇವರುಗಳಿಗೆ ಈಗ ಆಸೆ ಮತ್ತೆ ಚಿಗುರೊಡೆಯುವಂತಾಗಿದೆ. ಸಿದ್ದರಾಮಯ್ಯವ್ರು ನಿಲ್ಲಿಸಿದ್ರೆ ಖರ್ಗೆ ಅವ್ರು ಬಂದು ಬಿಡ್ತಾರಪ್ಪ ಅನ್ನೋ ರೀತಿ ಕೈ ಹಿಸುಕಿಕೊಳ್ತಿದ್ದಿದ್ರೆ ಯಾರಾದ್ರೂ ಅವ್ರಿಗೂ ಒಂದ್ ರೀತಿ ನಿಟ್ಟುಸಿರೇನೋ ಇದು. ಯಾರ ಕಾಲು ಯಾರು ಎಳಿತಿದ್ದಾರೆ, ಯಾರ ಫೈಲನ್ನು ಯಾರು ತೆಗಿತಿದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಹಳೆದೆಲ್ಲ ಈಗ ಒಂದೇ ಸಲ ಮುಂಚೂಣಿಗೆ ಬರ್ತಾ ಇದ್ದು ಸಂಕಷ್ಟಕ್ಕೆ ದಾರಿ ಮಾಡಿಕೊಡ್ತಾ ಇರೋದು. ಖರ್ಗೆ ಅವರು ಕೆಳಗಿಳಿಯಲೇಬೇಕು ಅನ್ನೋ ಒತ್ತಡ ಶುರುವಾಗಿದೆ. ಮೂಡ ಕೇಸ್ತು ತೀರ್ಪು ಬರಲಿ ಅಂತ ಕಾಯ್ತಿದ್ದಾರೆ ಬಿಜೆಪಿ ಅವರು. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶ ಕೊಟ್ಟು ಬಿಟ್ಟಿದೆ. ಬಿಜೆಪಿ ಅವರು ಡೆಲ್ಲಿಗೆ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ 3 ಕೇಸ್ ಎತ್ಕೊಂಡು, ಅದು KIADB ಖರ್ಗೆ ಅವರ ವಿಚಾರದಲ್ಲಿ ಜಮೀನು ಕೊಟ್ಟಿರೋದು ತಪ್ಪು ಅಂತ ಈಗಾಗಲೇ ದೂರು ದಾಖಲಾಗಿದೆಯಲ್ವಾ ರಾಜ್ಯಪಾಲರಿಗೆ, ಆ ಕೇಸು, ಮೂಡ ಮತ್ತು ವಾಲ್ಮೀಕಿ, ಇದು 3 ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಆದೇಶ ಬಂದಿದೆ. ಡೇಟ್ ಫಿಕ್ಸ್ ಮಾಡೋದಷ್ಟೇ ಬಾಕಿ ಇದೆ. ಸೊ ಅಲ್ಲಿ ದೊಡ್ಡ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲಿ ಸಣ್ಣ ಖರ್ಗೆ ಅವರು ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು, ಆಕ್ಷನ್ ತಗೊಳ್ಬೇಕು ಅನ್ನುವ ಒತ್ತಡ ರಾಷ್ಟ್ರ ಮಟ್ಟದಲ್ಲಿ ಕಾದಿದೆಯಾ ಮುಜುಗರ. ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಂತೂ ನೋಡ್ತಾ ಇದೀವಿ ಸಂಕಷ್ಟದ ಮೇಲೆ ಸಂಕಷ್ಟ. ಮೂಡ ಕೇಸ್ನಲ್ಲಿ ಎಲ್ಲ ಒಂದೊಂದೇ ಸರ್ಕಾರವೇ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಆಗ್ತಿದೆ. ಈಗ ಅವತ್ತು ಮೂಡ ಆಯುಕ್ತರಾಗಿದ್ರು, ಯಾರ ಕಾಲದಲ್ಲಿ ತಪ್ಪಾಯ್ತು ಅನ್ನೋ ಆರೋಪ ಇದೆ, ಅವರನ್ನೀಗ ಅನಿವಾರ್ಯವಾಗಿ ಸಸ್ಪೆಂಡ್ ಮಾಡಬೇಕಾಗಿದೆ. ರಾಜ್ಯಪಾಲರ ಆದೇಶದ ಮೇರೆಗೆ ಸರ್ಕಾರವೇ ಸಸ್ಪೆಂಡ್ ಮಾಡೋ ಮೂಲಕ ತಪ್ಪಾಗಿದೆ ಅನ್ನೋದನ್ನ ಸರ್ಕಾರನೂ ಒಪ್ಪಿಕೊಂಡಂಗಾಯ್ತಲ್ಲ, ಆಕ್ಷನ್ ಆಗಿದೆ. ಮೊದಲ ತಲೆದಂಡ ಮೂಡಾದಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಅತ್ಯಂತ ಪ್ರಬಲವಾದ ವಾದ ಮಂಡನೆ ಆಗಿದೆ ಸಿದ್ದರಾಮಯ್ಯನವರ ವಿರುದ್ಧ. ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ಅನ್ನ ಕೋರ್ಟ್ ಗಮನಕ್ಕೆ ತಂದು ಮನವರಿಕೆ ಮಾಡಿಕೊಡೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಕೈಪಾಳ್ಯದಲ್ಲಿ ದೊಡ್ಡ ತಲೆಗಳೇ ಉರುಳತ್ವಾ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.